ನಮಸ್ಕಾರ ಗುರುವೇ ಎಲ್ರಿಗೂ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ, ಮಂಗಳ ಅಂತ ಹೇಳಿ ಇವ್ರದ್ದು ಹಳ್ಳಿ ಬಂದ್ಬಿಟ್ಟು ಚುಂಚನಹಳ್ಳಿ ಅಂತ ಮೈಸೂರು ಸಮೀಪದಲ್ಲೇ ಬರ್ತಕ್ಕಂಥ ಒಂದು ಹಳ್ಳಿ ಆಗಿರುತ್ತೆ. ಇದು ಇವ್ರಿಗೆ ಚಟ ಬಂದ್ಬಿಟ್ಟು ತೂತಿನೊಳಗೆ ರಾಡ್ ಹಾಕ್ಕೊಂಡು ಒಂದು ಇಡೀ ದಿನ ಅದರೊಳಗೆ ಬಿಡಬೇಕು ಅಂತ ಇವ್ರಿಗೆ ಆಸೆ. ಆ ಒಂದು ಚಟ ಇವ್ರಿಗೆ ಮುಂಚೆಯಿಂದನೂ ಇದೆ, ಈಗಲೂ ಸಹ ಇದೆ. ಏನಕ್ಕಪ್ಪ ಅಂದರೆ ಏನಾಗುತ್ತದೆ ಅಂತ ಒಂದು ತಿಳಿದುಕೊಳ್ಳೋ ಒಂದು ಕುತೂಹಲ ಅಷ್ಟೇ, ಇನ್ನೇನಕ್ಕೂ ಇಲ್ಲ. ಇನ್ನು ಕೊಡುವುದರ ಬಗ್ಗೆ ಏನಪ್ಪ ಹೇಳಿದ್ದಾರೆ ಅಂದರೆ, ಯಾರು ತೂತನ್ನು ನೋಡಿರಲ್ವೋ ಅವರಿಗೆ ಮಾತ್ರ ಓಕೆನಾ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಅಂಥವರಿಗೆ ಮಾತ್ರ ಈ ಒಂದು ಅವಕಾಶ ಸಿಗುತ್ತೆ. ಇನ್ನು ಕಾರಣ ಏನಪ್ಪ ಅಂದರೆ, ಅಂಥವರಾದರೆ ಪೂರ್ತಿ ತೆಗೆದು ಮಾಡ್ತಾರೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಏನೋ ಅವರವರು ಅನಿಸಿಕೆ ಹಾಗೂ ಅಭಿಪ್ರಾಯನ ತಿಳಿಸ್ಕೊಂಡಿದ್ದಾರೆ. ಇನ್ನು ಹೇಳಿದ ಹಾಗೆ ಕೇಳಬೇಕು, ಏನೇನಪ್ಪ ಕೇಳಬೇಕು ಅಂತ ಇಲ್ಲಿ 4 ಬಗ್ಗೆಯಲ್ಲಿ ಹೇಳಿರ್ತಕ್ಕಂಥದ್ದು. ಏನೇನು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಜಾಸ್ತಿ ಹೊತ್ತು ಮಾಡುವ ಹಾಗಿದ್ರೆ ಮಾತ್ರನೇ ಕೊಡೋದು. ಇಲ್ಲ ಸಲ್ಲದ ಕಾರಣಗಳನ್ನು ಹೇಳಿದರೆ ದೆವ್ವ ಬಿಡಿಸ್ಬಿಡ್ತೀನಿ, ಸರಿನಾ? ಮುಚ್ಕೊಂಡು ದೆಂಗು ಅಂದರೆ ದೆಂಗ್ತಾ ಇರಬೇಕಷ್ಟೇ. ಆಮೇಲೆ ಕಾರಣ ಅವೆಲ್ಲ ಏನು ಹೇಳಂಗಿಲ್ಲ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್, ಎಲ್ಲಿವರೆಗೂ ಸಾಕು ಕಣೆ ಅಂತ ಹೇಳ್ತಿರೋ ಅಲ್ಲಿವರೆಗೂ ಕೊಡ್ತಾನೆ ಇರ್ತೀನಿ, ಹುಚ್ಚು ಹಿಡಿದಿರೋರಾಗೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು, ಅವಕಾಶ ಸಿಕ್ಕಿದಾಗ ಸದುಪಯೋಗ ಪಡ್ಕೋಬೇಕು, ಆಮೇಲೆ ಕೇಳಿದ್ರೆ ಖಂಡಿತವಾಗ್ಲೂ ಆಗಲ್ಲ ಕಣಲ್ಲೋ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಕೆಲವರು ಎಲ್ಲ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಾಣ ಅಂತ ಒಂದು ಕೆಲಸವನ್ನು ಸಾಕಷ್ಟು ಜನ ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಹೇಳಿದಾಗೆ ಕೇಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಯಾವುದು ಮಾಡಬಾರ್ದು ಅಂತ ಇಲ್ಲಿ 4 ಇಲ್ಲಿ ಹಂಚ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ, ಬೇರೆ ಸುಂದರಿ ಸಿಕ್ಕರೂ ಸಹ ಮೂಸಿ ನೋಡಬಾರ್ದು. ಕೆಲವರಿಗೆ ಬೇರೆ ಸಿಕ್ತು ಅಂತ ಹೇಳ್ಬಿಟ್ಟು ತೂತ ಹುಡಿಕೊಂಡು ಹೋಗ್ಬಿಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅಕಸ್ಮಾತ್ ಅಷ್ಟೊಂದು ಚೂಲು ಇದ್ದರೆ ಸಾಮಾನು ಮುಟ್ಟಿ ಮಲಗಿಸ್ತೀನಿ. ಬೇಕಾದರೆ ಸೀರೆ ಹಾಕು ಅಂದರೆ ಅದಾಕು ಇದಾಕು ಅಂತ ಹೇಳೋಂಗಿಲ್ಲ. ಅಂಥದ್ದೆಲ್ಲ ಕತೆ ಹೇಳಿದ್ರೆ ಅವತ್ತೇ ಮಾತನಾಡೋದು ನಿಲ್ಲಿಸಬೇಕಾಗುತ್ತೆ ಅಂತಲೂ ಇಲ್ಲಿ ಹೇಳಿದ್ದಾರೆ. ಒಂದು ಸಲ ದೆಂಗಾಡೋಕೆ ಶುರು ಮಾಡಿದ್ರೆ ಊರು ಬಾಗಿಲು ಆಗಿ ಹಂದಿ ಬಣ್ಣ ಆಗೋವರೆಗೂ ಬಿಡಬಾರ್ದು. ಇದಿಷ್ಟನ್ನು ಯಾವ್ಯಾವುದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಪಪಾಯ ಕಲ್ಟಿವೇಷನ್ ಇನ್ ಇಂಡಿಯಾ ಈಸ್ ವೆರಿ ಪ್ರಾಫಿಟೇಬಲ್ ಅಂಡರ್ ರಿಲೇಟಿವ್ಲಿ ಸೇಫ್ ಅಗ್ರಿಕಲ್ಚರ್ ಬಿಸ್ನೆಸ್. ಪಪಾಯ ಕ್ಯಾನ್ ಬಿ ಕಲ್ಟಿವೇಟೆಡ್ ಫಾರ್ ವೆಜಿಟೇಬಲ್, ಫ್ರೂಟ್, ಲೇಟೆಕ್ಸ್ ಅಂಡ್ ಡ್ರೈ ಲೀವ್ಸ್. ಡಿಸ್ಕವರ್ ಹೌ ಟು ಸ್ಟಾರ್ಟ್ ಪಪಾಯ ಫಾರ್ಮಿಂಗ್ in India and make profit. Papaya, also known as pawpaw, is delicious fruits rich in vitamin C. It is a tropical fruit and it is highly valuable medical ingredient ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಪಪಾಯ ಕಲ್ಟಿವೇಷನ್ನು ಇಂಡಿಯಾದಲ್ಲಿ ಸುಮಾರು ಫೇಮಸ್. ಓಕೆನಾ? ಇದು ವೆರಿ ಗುಡ್, ಒಂದು ಪ್ರಾಫಿಟು ಇದೆ. ಓಕೆ, ಅದ್ರ ಬಗ್ಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಅಷ್ಟೇ, ಇನ್ನೇನಿಲ್ಲ. ಹೆಚ್ಚಾಗಿ ಇದನ್ನು ಬ್ರೆಜಿಲ್ಲು, ಮೆಕ್ಸಿಕೋ, ನಿಗೇರಿಯಾ, ಇಂಡೋನೇಷ್ಯಾ, ಪೇರು, ಚೀನಾ ಮತ್ತು ಥೈಲ್ಯಾಂಡು ಈ ಕಡೆಯಲ್ಲೆಲ್ಲ ಬೆಳೀತಕ್ಕಂಥ ಒಂದು ಕ್ರಾಪ್ ಆಗಿರುತ್ತೆ, ಅಂದರೆ ಒಂದು ಬೆಳೆ ಆಗಿರುತ್ತೆ. ಓಕೆನಾ? ಇದಿಷ್ಟನ್ನು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ತಮಗೇನಾದರೂ ಮಾಹಿತಿ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಾಗೆ ಕಾಯ್ತಾ ಇರಿ. ಅಲ್ಲಿವರೆಗೂ ಚೆಕ್ಕೆ ಬಾಯ್ ಬಾಯ್ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.